ಫ್ರೆಂಡ್ಸ್ ನೀವೆಲ್ಲ ಜನ ಚೆನ್ನಾಗಿದೆ, ಐ ಹೋಪ್ ನೀವು ಅಲ್ಲಿ ಚೆನ್ನಾಗಿದೆ. ಫ್ರೆಂಡ್ಸ್ ತುಂಬ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇದ್ದಾರೆ, ಇದು ಸೆಟ್ಟಿಂಗ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಇದು ಒಂದು ಚಿಕ್ಕದು ವೀಡಿಯೋ ಮಾಡ್ತೀನಿ. ವೀಡಿಯೋ ಪೂರ್ತಿ ನೋಡಿ, ಪರ್ಫೆಕ್ಟ್ ನೀವೆಲ್ಲರಿಗೆ ಅರ್ಥ ಆಗುತ್ತೆ. ನೀವೆಲ್ಲ ಜನ ಪರ್ಫೆಕ್ಟ್ಲಿ ಮನೇಲಿ ರೆಡಿ ಮಾಡ್ಬೋದು. ಓಕೆ, ಫಸ್ಟ್ ಇದು ಸ್ಕ್ರೂ ಐತಲ್ಲ, ಈ ಸ್ಕ್ರೂ ಫಸ್ಟ್ ಲೂಸ್ ಮಾಡಬೇಕು. 3 ಸ್ಕ್ರೂ ಇರುತ್ತೆ, ಇಲ್ಲಿಗೆ 3 ಸ್ಕ್ರೂ ಓಪನ್ ಮಾಡಬೇಕು. ಓಪನ್ ಮಾಡಿ ಆದಮೇಲೆ ಇದು ಸೆಟೆಡ್ ಕಾಣಿಸ್ತಿದ್ದಾರೆ, ಇದು ಈ ಕೆರೆ ಆ ಕೆರೆ ನಾನು ಟರ್ನ್ ಮಾಡ್ಬೋದು. ಓಕೆನಾ, ನಾನು ರೌಂಡ್ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆ, ಆ್ಯಂಡ್ ಇವಾಗ ನೋಡಿ, ಇದು ಫಸ್ಟು ಇದು ಐತಲ್ಲ, ಇದು ಕಾಣಿಸ್ತಾ ಇದ್ದಾರೆ, ಇದು ಟೈಮಿಂಗ್, ಇದು ಬಂತು 5 ನಂಬರ್ ಲಾಸ್ಟ್ಗೆ ಆಗಬೇಕು. ಲಾಸ್ಟ್ ಎಷ್ಟು ದೂರಕ್ಕೆ ಹೋಗ್ತಾರೆ ಅಷ್ಟು ದೂರ ಲಾಸ್ಟ್ ಆಗಬೇಕು. ಹಾಕಿ ಆದಮೇಲೆ ನೀಡಿಲ್ ಪಾಯಿಂಟ್ ಕಾಣಿಸ್ತಾ ಇದ್ದಾರೆ, ಈ ಪಾಯಿಂಟಲ್ಲಿ ಬಂದಿದ್ದು ಬಂದಮೇಲೆ ಇದು ಬಂತು ಈ ಸೆಟಲ್ಗೆ, ಈ ಪಾಯಿಂಟ್ ಕಾಣಿಸ್ತಾ ಇದ್ದಾರೆ, ಇದು ಈ ಪಾಯಿಂಟ್, ಇದು ಬಂತು ಈ ಕೆರೆ ಈ ಸೆಟಲ್ಗೆ. ಕರೆಕ್ಟ್ ಗೊತ್ತಾಯಿತು? ಈ ಪಾಯಿಂಟ್ ಇದು ಇಲ್ಲಿಗೆ. ಓಕೆ, ಈ ಪಾಯಿಂಟಲ್ಲಿ ಸೇಮ್ ಇದು ಕೈಯಿಂದ ಇದರಲ್ಲಿ ಹಾಕಿ ಆ್ಯಂಡ್ ಚಕ್ರ ರೌಂಡ್ ಮಾಡಬೇಕು. ಕೈಯಿಂದ ಇದು ಸೆಟಲ್ ಕೈಯಲ್ಲಿ ಹಿಂಗೆ ಟೈಟಾಗಿ ಇಟ್ಕೊಂಡು ಚಕ್ರ ರೌಂಡ್ ಮಾಡಬೇಕು. ನೀಡಿಲ್ ಬಂತು, ಇವಾಗ ಇದು ಬಂತು ಲೆಫ್ಟ್ ಸೈಡ್ ಐತೆ, ನೀಡಿಲ್ ಲೆಫ್ಟ್ ಸೈಡ್ ಐತೆ. ಕರೆಕ್ಟ್, ಇವಾಗ ನೀಡಿಲ್ ಬಂತು ರೌಂಡ್ ಹೋಗಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಕೆಳಗಡೆ ಹೋಗ್ತಾರೆ, ಕೆಳಗಡೆ ಹೋಗಿ ಮತ್ತೆ ಮೇಲೆ ಬರ್ತಾರೆ. ಬರೋಕ್ಕೆ ಟೈಮ್ ಮತ್ತೆ ಬಂತು ರೈಟ್ ಸೈಡ್ ಕೆಳಗಡೆ ಹೋಗ್ತಾರೆ, ಕೆಳಗಡೆ ಡೌನಲ್ಲಿ ಹೋಗ್ತಾರೆ. ಹೋಗಿ ಆದಮೇಲೆ ಬರೋಕ್ಕೆ ಟೈಮಿಂಗ್ ಈ ಪ್ರಾಸೆಸಲ್ಲಿ ಹಾಕಿ ಇದು ಸೆಟಲ್ ಈ ಪ್ರಾಸೆಸಲ್ಲಿ ಹಾಕಿಬಿಟ್ಟು ಟ್ರೈ ಮಾಡಬೇಕು ಅಷ್ಟೇ. ಇವಾಗ ಒಂದು ವೀಡಿಯೋ ಹಾಕ್ತೀನಿ, ಆ ವೀಡಿಯೋ ನೋಡಿ ಆದಮೇಲೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ಓಕೆ.